ಇವತ್ತು ನಾವು ಇವದೋಪು ಹೇಗಿರುತ್ತೆ ತಿಂದು ನೋಡಬೇಕು ಅಂತ ಅಂದ್ಕೊಂಡ್ವಿ. ಹಾಗಾಗಿ ಬೇಕಾಗಿರೋ ತಿಂಡಿಗಳು ತರೋದಕ್ಕೆ ಹೋಟೆಲಿಗೆ ಹೋದ್ವಿ. ಹೋಟೆಲಲ್ಲಿ ಬೇಕಾಗಿರೋದನ್ನೆಲ್ಲ ಪಾರ್ಸಲ್ ಹಾಕಿಸ್ಕೊಂಡ್ವಿ. ಏನೆಲ್ಲ ಬೇಕು ಅಂದರೆ ಇಡ್ಲಿ, ವಡೆ, ದೋಸೆ, ಪೂರಿ ಮತ್ತು ಸಾರು ಇಷ್ಟೆಲ್ಲ ಬೇಕಾಗತ್ತೆ ಇವದೋಪು ಮಾಡೋದಕ್ಕೆ. ಇದರ ಎಲ್ಲ ತಿಂಡಿಗಳನ್ನು ಚಿಕ್ಕ ಚಿಕ್ಕದಾಗಿ ಮುರಿದಾಕೊಳ್ಳಿ. ಇವದೋಪು ಅಂದರೆ ನೆನಪಾಗದೆ ದೊಡ್ಡಣ್ಣವ್ರ ಮೂವಿ. ಆ ಮೂವಿ ನೋಡಿನೇ ನಾವು ಇವತ್ತು ಇವದೋಪು ಮಾಡಬೇಕು ಅಂತ ಅನ್ಕೊಂಡಿದ್ದು. ಇವದೋಪು ಅಂದ್ರೆ ಏನು ಗೊತ್ತಾ? ಇಡ್ಲಿ, ವಡೆ, ದೋಸೆ, ಪೂರಿ ಅಂತ ನೋಡಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಾದ್ಮೇಲೆ ಸಾಂಬಾರ್ ಕೊಟ್ಟಿರ್ತಾರೆ ಅದ್ರ ಜೊತೆ, ಅದನ್ನು ನೀಟಾಗಿ ಹಾಕಿ ಕಳಿಸ್ಬೇಕು. ಯಾವ ರೀತಿ ಕಳಿಸ್ಬೇಕು ಅಂದ್ರೆ ಅದಕ್ಕೆ ಏನ್ ಹಾಕಿದೀವಿ ಅಂತಾನೆ ಗೊತ್ತಾಗಬಾರ್ದು, ಆ ರೇಂಜಿಗೆ ಕಳಿಸ್ಬೇಕು. ಮೇಡಮ್ ಅವರು ನೀಟಾಗಿ ಕಳಿಸ್ತಾ ಇದ್ರು. ಸಾಂಬಾರ್ ಏನೋ ಸಾಕಾಗ್ಲಿಲ್ಲ ಅನ್ಸುತ್ತೆ, ಮತ್ತೆ ತಗೊಬಂದು ಬೇರೆ ಸಾಂಬಾರು ಕೂಡ ಹಾಕಿದ್ರು. ಕಲ್ಸಾದ್ಮೇಲೆ ಒಗ್ಗರಣೆ ಕೊಡಬೇಕು. ಒಗ್ಗರಣೆಗೆ ಸಾಸಿವೆ, ಕೊತ್ತಂಬರಿ ಮತ್ತು ಈರುಳ್ಳಿ ಹಾಕಿದ್ದೀವಿ ಅಷ್ಟೇ. ಒಗ್ಗರಣೆ ಎಲ್ಲ ಕೊಟ್ಟಾಯಿತು. ನನಗೇನೋ ಇವದೋಪು ಇಷ್ಟ ಆಯಿತು. ನಿಮ್ಗೇನಾದರೂ ಬೇಕಿದ್ರೆ ಹೇಳಿ, ಪಾರ್ಸಲ್ ಕಳಿಸ್ಕೊಡ್ತೀವಿ.